ಈ ವಿಚಾರ ನಾನೇನಾದರೂ ಹೇಳಿದಿದ್ರೆ ಹಿಂದೂ ವಿರೋಧಿ ಅಂತ ಇದೆ. ಮೊದಲು ನಾರಾಯಣ ಮಾತ್ರ ಇದ್ದ, ಆಮೇಲೆ ಸುಳ್ಳು ನಾರಾಯಣ ಬಂದ. ನಮ್ಮಂಥ ಸಾಮಾನ್ಯ ಯೋಗ ಟೀಚರ್ ಹೇಳಿದ್ರೆ ಅದು ಅಜ್ಞಾನ. ನಮಸ್ಕಾರ ಸ್ನೇಹಿತರೆ, ಈಗ ನಾನೊಂದು ಶಾರ್ಟ್ ವಿಡಿಯೋ ಹಾಕ್ತೀನಿ ಬನ್ನಂಜೆ ಗೋವಿಂದಾಚಾರ್ಯ ಅವ್ರದ್ದು, ನೋಡಿ. ಸತ್ಯನಾರಾಯಣ ಸ್ವಾಮಿಯಲ್ಲಿ ಈ ಪ್ರಸಾದ ತಗೊಳ್ತಾ ಇದ್ರೆ ಏನೋ ಮಹಾಪಾಪ ಅನ್ನುವಂಥ ಕಲ್ಪನೆ ಸಾಮಾನ್ಯ ಜನರು. ಒಂದು ತಮಾಷೆ ಹೇಳಿ ನಿಮಗೆ, ಮೊದಲು ನಾರಾಯಣ ಮಾತ್ರ ಇದ್ದ, ಆಮೇಲೆ ಸುಳ್ಳು ನಾರಾಯಣ ಬಂದ. ಸುಳ್ಳು ನಾರಾಯಣ ಬಂದ ಮೇಲೆ ಸತ್ಯನಾರಾಯಣ ಬರಬೇಕಾಯ್ತು. ಹಾಗಾಗಿ ಈ ವ್ರತವೇ ಮೂಲತಃ ರೀಸೆಂಟು, ಅರ್ವಾಚೀನ, ಬಹಳ ಪ್ರಾಚೀನ ಅಲ್ಲ. ಹಾಗಾಗಿ ವ್ರತ ಹೇಳುವಾಗ ಆ ಸಾಮಾನ್ಯ ಜನರಿಗೆ ನಿಜವಾಗಿ ವ್ರತದ ಜೊತೆಗೆ ಯಾವ ಕಥೆಯೂ ಇಲ್ಲ. ಆದರೆ ಕಥೆಯನ್ನು ಮತ್ತೆ ಹೇಳೋಕೆ ಪ್ರಾರಂಭ ಮಾಡಿದರು. ಆ ಕಥೆಯಲ್ಲಿ ಹೆದರಿಸೋದು, ನೀವು ಇದನ್ನು ಮಾಡಿದ್ರೆ ಅನಿಷ್ಟ ಆಗುತ್ತೆ. ಅದರ ಉದ್ದೇಶ ಏನು ಅಂದರೆ, ಅದನ್ನು ಮಾಡಬೇಕು, ಮಾಡುವುದರಿಂದ ನನಗೆ ಲಾಭ ಇದೆ, ಮಾಡಿದವನಿಗಿಂತ ಹೆಚ್ಚು ನಾನು ನಿಮಗೆ ವ್ರತ ಮಹಾತ್ಮೆ ಹೇಳಿದವನಿಗೆ ಲಾಭ ಇದೆ. ಈ ವಾಸ್ತವಿಕವಾಗಿ ಈ ಯಾವುದೇ ವ್ರತಕ್ಕೆ ಫಲಶ್ರುತಿ ಮಹಾತ್ಮ್ಯ ಅಂತ ಉಂಟಲ್ಲ, ಅದಕ್ಕೆ ನಾವು ಬರೀ ಆಚರಣೆ ಅಷ್ಟೇ ಭಗವಂತನ ಪೂಜೆ ಅಂತ ಇದನ್ನು ಮಾಡು ಅಂತ ಹೇಳಿದರು. ಅದನ್ನು ಫಲಾಪೇಕ್ಷೆಯಿಂದ ಮಾಡುವ, ಆ ಫಲ ನೀನು ಹೀಗೆ ಮಾಡಿದ ಫಲಾಪೇಕ್ಷೆ ನೀವು ಬಯಸಿದ್ದಾಗೋಲ್ಲ, ಅನಿಷ್ಟ ಆಗುತ್ತೆ, ಎಲ್ಲ ಕಥೆಗಳು ಇದು ಬಾಲ ಹುಟ್ಟಿಕೊಂಡದ್ದು. ಪ್ರಾಚೀನ ಕಲ್ಪನೆಯಲ್ಲಿ ಯಾವುದೇ ಒಂದನ್ನು ನೀವು ಧರ್ಮಾಚರಣೆ, ನೀವು ಒಂದು ಸ್ತೋತ್ರ ಹೇಳ್ತೇನೆ, ವಿಷ್ಣು ಸಹಸ್ರನಾಮ, ಅವ್ರು ಏನು ಹೇಳ್ತಾರೆ ಅಂದರೆ, ದೇವರು ಪ್ರೀತನಾಗಲಿ ಅಂತ ಹೇಳಪ್ಪ, ಯಾವುದೇ ಫಲಾಪೇಕ್ಷೆ ಮಾಡಿ ಹೇಳಿಬೇಡ ಅಂತ. ಹಿಂದೆ ಫಲಾಪೇಕ್ಷೆ ಒಂದು ಐಟಮೇ ಇರಲಿಲ್ಲ. ಆಮೇಲೆ ಪ್ರತಿಯೊಂದು ಕರ್ಮಕ್ಕೂ ಅದಕ್ಕೊಂದು ಫಲ, ಈ ಫಲಕ್ಕೋಸ್ಕರ ಮಾಡು, ಹೀಗೆ ಮಾಡು ಅಂತ. ಆ ಫಲಾಪೇಕ್ಷೆಗೆ ಒತ್ತು ಕೊಟ್ಟು ನಮಗೆ ಫಲ ಬೇಕು. ಯಾಕೆಂದರೆ ಮನುಷ್ಯನಿಗೆ ದೇವರ ಪ್ರೀತಿ ಅಂದರೆ ಯಾರಿಗೂ ಇಂಟ್ರೆಸ್ಟ್ ಬರೋಲ್ಲ. ಅದೇನಾಯ್ತು ಗೊತ್ತಾ, ನಿಮಗೆ ಮನುಷ್ಯನಿಗೆ ಆಸೆ ಇರೋದು ಮೂರು. ಒಂದು ಪುತ್ರೇಷಣ, ವಿತ್ತೇಷಣ, ಲೋಕೇಶಣ. ಒಂದು ದುಡ್ಡು ಬೇಕು ಅನ್ನೋದು ಮನುಷ್ಯನ ಬಯಕೆ. ದೇವರು ಬೇಕು ಅಂತ ಯಾರಿಗೂ ಅನಿಸೋಲ್ಲ, ದುಡ್ಡು ಬೇಕು. ಎರಡನೇ ಲೋಕೇಶಣ, ಪ್ರಾಪರ್ಟಿ ಮಾಡಬೇಕು, ಶ್ರೀಮಂತ ಆಗಬೇಕು. ಮೂರನೇದು ಪುತ್ರೇಷಣ, ಮಗ ಇರಬೇಕು, ಮಗ ಮನೆಯನ್ನು ನನ್ನ ಕಂಟಿನ್ಯೂಷನ್. ಹಾಗಾಗಿ ಇದನ್ನು ಪಾರಾಯಣ ಮಾಡಿದರೆ ನಿನಗೆ ಗಂಡು ಮಗು ಹುಟ್ಟುತ್ತೆ, ಇದನ್ನು ಪಾರಾಯಣ ಮಾಡಿದರೆ ನಿನಗೆ ಪ್ರಾಪರ್ಟಿ ಸಿಗುತ್ತೆ ಅಂತ ಹೇಳಿದರೆ, ಇನ್ನೇನು ಇದನ್ನು ಪಾರಾಯಣ ಮಾಡಿದರೆ ಬೇಕಾದ ಸಂಪತ್ತು ಸಿಗುತ್ತೆ ಅಂತ ಹೇಳಿದ್ರೆ ಜನ ಮಾಡ್ತಾರೆ. ಭಗವತ್ ಪ್ರೀತಿಗಾಗಿ ಮಾಡೋದು ಯಾರೂ ಮಾಡೋಲ್ಲ. ನೋಡಿದ್ರಲ್ಲ, ಈ ವಿಚಾರ ನಾನೇನಾದರೂ ಹೇಳಿದಿದ್ರೆ ಹಿಂದೂ ವಿರೋಧಿ ಅಂತ ಇದೆ. ಸೊ ದೊಡ್ಡವರು ಹೇಳಿದಾಗ ಅದು ಜ್ಞಾನ. ನಮ್ಮಂಥ ಸಾಮಾನ್ಯ ಯೋಗ ಟೀಚರ್ ಹೇಳಿದ್ರೆ ಅದು ಅಜ್ಞಾನ, ಹಿಂದೂ ವಿರೋಧಿ. ಇದನ್ನು ನಾನು ತುಂಬ ದಿನಗಳಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ. ಸತ್ಯನಾರಾಯಣ ಪೂಜೆ ಅಂತಕ್ಕಂಥದ್ದು ಕೆಲವರ ಮನಸ್ಸುಗಳಿಗೆ ಹೇಗೆ ಆವರಿಸಿದೆ ಅನ್ನತಕ್ಕಂಥದ್ದನ್ನು. ಈ ಸತ್ಯನಾರಾಯಣ ಪೂಜೆ ನಮ್ಗೆ ಗೊತ್ತೇ ಇರಲಿಲ್ಲ. ನಮ್ಮ ಚಿಕ್ಕ ಹಳ್ಳಿಗಳಲ್ಲಿ ನಾವು ಬೆಳಿಬೇಕಾದ್ರೆ ನಮ್ಮನೆಯಲ್ಲಂತೂ ಮಾಡಿಲ್ಲ. ಬೇರೆ ಬೇರೆ ಕಡೆ ತುಂಬ ಕಡಿಮೆ ಇತ್ತು, ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ. ಈಗ ನನ್ನ ತಂಗಿಯರು ಕೂಡ ಮಾಡಿದ್ದಾರೆ ಅದನ್ನ. ಬೇರೆಯವ್ರ ಮನೆಗೆ ಹೋಗ್ತಾರೆ, ಅಲ್ಲಿ ನೋಡ್ತಾರೆ, ಅಲ್ಲಿ ಪ್ರಸಾದ ತಗೋತಾರೆ, ಬರ್ತಾರೆ. ಸತ್ಯನಾರಾಯಣ ಪೂಜೆಗೆ ಹೋದಾಗ ಪ್ರಸಾದ ತಗೊಳ್ದೇ ಇದ್ರೆ ಅಪರಾಧ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಕಥೆಯನ್ನು ಕೇಳಬೇಕು, ಕರೆಕ್ಟಾಗಿ ಅಟೆಂಡ್ ಮಾಡಬೇಕು, ಈ ರೀತಿಯೆಲ್ಲ ಭಯ ಎಲ್ಲ ಇದೆ. ಇದ್ರ ಬಗ್ಗೆ ನಾನು ಹಾಗೇ ಗಮನಿಸ್ತಾ ಹೋದಾಗ ಕೆಲವಾರು ಪದ್ಧತಿಗಳು ಈ ಮಾಡ್ರನ್ ಟೈಮಲ್ಲಿ ವಿದ್ಯಾವಂತರ ಮನಸ್ಸುಗಳು ಕೂಡ ಮನಸ್ಸು ಹೇಗೆ ಮೌಢ್ಯಕ್ಕೆ ಜಾರುತ್ತದೆ, ಅವರ ಮನಸ್ಸುಗಳಿಗೆ ಪೂಜೆ ಪುನಸ್ಕಾರಗಳನ್ನು ಹೇಗೆ ತುಂಬುತ್ತಾರೆ ಅನ್ನೋದನ್ನು ತುಂಬ ಗಮನಿಸಿದ್ದೀನಿ. ಮೊದಲೆಲ್ಲ ಗೃಹ ಪ್ರವೇಶ ಮಾಡಬೇಕಾದ್ರೆ ಒಂದು ಪದ್ಧತಿ ಇತ್ತು. ಅವ್ರ ಮನೆಯ ದೇವರ ಉತ್ಸವ ಮೂರ್ತಿಯನ್ನು ತಂದು ಮನೇಲಿಟ್ಟು ಪೂಜೆ ಮಾಡಿ, ಒಂದು ಭಾವನೆ, ನಮ್ಮ ಮನೆ ದೇವರು ನಮ್ಮ ಮನೆಗೆ ಹೊಸ ಮನೆಗೆ ಬರಲಿ ಅಂತ ಪೂಜೆ ಮಾಡಿ ಊಟ ಹಾಕ್ತಾಯಿದ್ರು. ಆಮೇಲೆ ಸ್ವಲ್ಪ ಟ್ರೆಂಡ್ ಸ್ಟಾರ್ಟ್ ಆಯಿತು, ವಾಸ್ತು ಹೋಮ ಅಂತ. ಈ ಮಧ್ಯೆ ವಾಸ್ತು ಕತೆ ಮೊದಲೆಲ್ಲ ಇರಲಿಲ್ಲ, ಜಾಸ್ತಿ ಆಯಿತು ವಾಸ್ತು ಬಗ್ಗೆ. ಪುಸ್ತಕಗಳು ಬಂದು, ಟಿ ವಿನಲ್ಲಿ ಬಂದು, ಅವ್ರು ಬಂದು, ಇವ್ರು ಬಂದು, ವಾಸ್ತು ಜಾಸ್ತಿ ಆಗ್ಬಿಟ್ಟು ವಾಸ್ತು ಹೋಮ ಅಂತ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಸತ್ಯನಾರಾಯಣ ಪೂಜೆ ಶುರುವಾಯಿತು. ಈಗ ಗೃಹ ಪ್ರವೇಶದಲ್ಲಿ, ಪ್ರತಿಯೊಂದು ಗೃಹ ಪ್ರವೇಶದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಲಕ್ಸುರಿಯಾಗಿ ಮಾಡ್ತಾರೆ, ತುಂಬ ಶ್ರೀಮಂತ, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ನಮ್ಮ ಯೋಗ ಸ್ಟೂಡೆಂಟೇ ಅವರ ಗೃಹ ಪ್ರವೇಶಕ್ಕೆ ಕರೆದಿದ್ರು, ಹತ್ರದಲ್ಲಿದೆ ಅಂತ ಹೋಗಿದ್ದೆ. ಅದ್ಭುತವಾಗಿ ಮಾಡಿದರು. ಹಾಲ್ ಪೂರ್ತಿ ಏನೇನೆಲ್ಲ ಹೂವೆಲ್ಲ ಹಾಕಿ ರಾಶಿ ಹಾಕಿ ಪೂಜೆ ಮಾಡಿದರು. 5 ಜನ ಪುರೋಹಿತರು ಬಂದಿದ್ದರು, ಏನೇನೋ ಮಾಡಿದರು. ಗೃಹ ಪ್ರವೇಶ ಮಾಡಿ ಕೇವಲ ಒಂದೇ ವಾರದಲ್ಲಿ
ಕರ್ಟನ್ ರಾಡ್ ತಗೊಂಡು ಬರಬೇಕಾದ್ರೆ ಮೇಲೆ ಹತ್ತಬೇಕಾದ್ರೆ ಎಲೆಕ್ಟ್ರಿಕ್ ಟಚ್ ಆಗಿ ಪಾಪ ಯಪ್ಪ ಅಲ್ಲೇ ಸತ್ತೋದ್ರು. ಅಷ್ಟೊಂದು ಅದ್ದೂರಿಯಾಗಿ ಮಾಡಿದಂಥ ಪೂಜೆ ಸತ್ಯನಾರಾಯಣ ಅವ್ರನ್ನ ಕಾಪಾಡಲಿಲ್ಲ. ಹೀಗೆ ಹೇಳ್ತಾ ಹೋದ್ರೆ ಬೇಕಷ್ಟು ಕಥೆಗಳಿವೆ, ನಾನು ನೋಡಿದ್ದೀನಿ. ನಿಮಗೆ ನಾನು ಈ ವಿಡಿಯೋ ಮುಖಾಂತರ ಏನಪ್ಪ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಬೇಕಾದಷ್ಟು ಪೂಜೆಗಳನ್ನು ಈಗಿನ ಕಾಲದಲ್ಲಿ ಸುಮ್ಮನೆ ನಿಮ್ಮ ತಲೆ ತುಂಬಿದ್ದಾರೆ. ಸೊ ಕಂಪಲ್ಸರಿಯಾಗಿ ಸತ್ಯನಾರಾಯಣ ಪೂಜೆ ಬೇಕಾಗಿಲ್ಲ. ಆದ್ರೆ ಇನ್ನೊಂದು ಹೇಳ್ತಾರೆ, ಯಾರ್ದಾರ ಮನೆ ಸತ್ಯನಾರಾಯಣ ಪೂಜೆ ಮಾಡಿದ್ರೆ 3 ಸಾರಿ ಮಾಡಿಸ್ಬೇಕಂತೆ, ಇದು ದೋಷ ಬರುತ್ತಂತೆ. ಆ ಕಥೆಗಳೆಲ್ಲ ಸುಳ್ಳು. ಯಾಕೆ ಅಂದರೆ, ಇದು ನೀನು ಮಾಡದೇ ಈ ರೀತಿ ಶಿಕ್ಷೆ ಕೊಡ್ತೀನಿ ಅಂದರೆ ಅವನು ದೇವರಲ್ಲ. ದೇವರು ಯಾರಿಗೂ ಶಿಕ್ಷೆ ಕೊಡುವುದಿಲ್ಲ. ನನಗೆ ಪೂಜೆ ಮಾಡಿಲ್ಲ, ನನಗೆ ನಮಸ್ಕಾರ ಮಾಡಿಲ್ಲ ಅಂತ ಯಾವ ದೇವರು ಕೂಡ, ದೇವರು ಅಂತಕ್ಕಂಥ ತತ್ವವಿದ್ದರೆ ಆ ದೇವರು ಶಿಕ್ಷಿಸುವುದಿಲ್ಲ. ಸೃಷ್ಟಿಯೇ ಸರ್ವವ್ಯಾಪಿ ಭಗವಂತ ಆಗಿರುವಾಗ ಈ ಸೃಷ್ಟಿನಲ್ಲಿ ಅವನಿಗೆ ಸಣ್ಣದ ಅವಶ್ಯಕತೆ ಇಲ್ಲ. ತುಂಬ ಜನ ಸಾಲ ಮಾಡಿ ಆದರೂ ಸತ್ಯನಾರಾಯಣ ಪೂಜೆನ ಮಾಡ್ತಾರೆ. ಯಾಕಂದರೆ ನನ್ನ ವಿಡಿಯೋಗಳನ್ನು ತುಂಬ ಜನ ಹಳ್ಳಿಯಲ್ಲಿ ನೋಡ್ತಾರೆ, ತುಂಬ ಜನ ಫೋನ್ ಮಾಡ್ತಿರ್ತಾರೆ, ಮಧ್ಯಮ ವರ್ಗದ ಜನರು ಜಾಸ್ತಿ ನೋಡ್ತಾರೆ ವಿಡಿಯೋಗಳನ್ನ. ಅವ್ರಿಗೆ ನಾನು ಕೋರಿಕೆ ಮಾಡ್ಕೋತಾ ಇದ್ದೀನಿ, ನಿಮ್ಮ ಅನಾದಿ ಕಾಲದಿಂದ ಯಾವ ರೀತಿಯಾದ ಪೂಜಾ ಪದ್ಧತಿಯಲ್ಲಿ ನಿಮ್ಮ ಮನೆಯಲ್ಲಿ ಇದೆಯೋ, ನಿಮ್ಮ ತಂದೆ ತಾಯಿ ಮಾಡ್ತಾ ಇದ್ರು, ಮುತ್ತಾತದ್ರು ಮಾಡ್ತಾ ಇದ್ರು, ಆ ಪೂಜೆ ಸಾಕು. ಮತ್ತು ಯಾವುದು ಮಾಡಬೇಕು, ಏನು ಮಾಡೋದು ಒಳ್ಳೆಯದಾಗತ್ತೆ ಅನ್ನತಕ್ಕಂಥ ಕಲ್ಪನೆಯಿಂದ ಹೊರ ಬನ್ನಿ. ಏನು ಮಾಡಿದ್ರೆ ಒಳ್ಳೇದಾಗತ್ತೆ, ಈ ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ ಅನ್ನೋದು ಆ ತತ್ವದಿಂದ ಹೊರಗಡೆ ಬನ್ನಿ. ಪೂಜೆ ಅನ್ನತಕ್ಕಂಥದ್ದು ಎಲ್ಲ ಒಂದೇ. ನಿಮ್ಮ ಮನೆಯ ದೇವರ ಮನೆಯಲ್ಲಿ ಕುಳಿತು ಅರ್ಧ ಗಂಟೆ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿದ್ರೆ ಆ ಪೂಜೆನೂ ಒಂದೇನೆ. 5 ಜನ ಪುರೋಹಿತರು ಇದ್ದುಕೊಂಡು ಹೋಮ ಮಾಡಿ ಪ್ರಾರ್ಥನೆ ಮಾಡೋ ಪೂಜೆನೂ ಒಂದೇನೆ. ಯಾಕಂದರೆ ನೀವು ಮಾಡುವ ಕ್ವಾಲಿಟಿಯ ಪೂಜೆ ಎಷ್ಟು ಖರ್ಚು ಮಾಡ್ತೀರಾ ಅದನ್ನು ನೋಡಿಕೊಂಡು ಭಗವಂತ ನಿಮಗೆ ಕರುಣಿಸುವುದಿಲ್ಲ. ಅದೆಲ್ಲ ಮೌಢ್ಯಗಳು, ಅದೆಲ್ಲ ಸುಳ್ಳುಗಳು, ನಿಮ್ಮ ಮನಸ್ಸನ್ನ ಬೀರಿರ್ತಕ್ಕಂಥ ಆಕ್ರಮಣಗಳು. ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಭಕ್ತಿ ಒಂದೇ. ನೀನು ಏನು ಪ್ರಾರ್ಥಿಸ್ತೀಯೋ, ಯಾವ ನಂಬಿಕೆಯಲ್ಲಿದೆಯೋ ಅದು ಪ್ರಾರ್ಥನೆ ಮಾಡಿದಾಗ ನಿನ್ನ ಮನಸ್ಸಿಗೆ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ನೆಮ್ಮದಿಯ ಮನಸ್ಸಿನಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅನಿಸುತ್ತೆ. ಸೊ ದುರಾಸೆಯ ಮನಸ್ಸಿನಲ್ಲಿ ಎಷ್ಟೇ ಕೆಲಸಗಳನ್ನು ಮಾಡಿದ್ರು ಕೂಡ ನೆಮ್ಮದಿ ಅನ್ನೋದು ಇರೋದಿಲ್ಲ. ಸೊ 5 ಲಕ್ಷದ ಪೂಜೆ, 10 ಲಕ್ಷದ ಪೂಜೆ, 10,000ದ ಪೂಜೆ, 25,000ದ ಪೂಜೆ ಅನ್ನತಕ್ಕಂಥದ್ದೇ ಸುಳ್ಳು ಕಥೆಗಳು, ನಿಮ್ಮ ಮನಸ್ಸಿಗೆ ಮಾಡ್ತಕ್ಕಂಥ ಮೋಸಗಳು. ನಾನು ಯಾವಾಗ ಬೇಕಾದಷ್ಟು ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ. ತುಂಬ ಜನ ಗಮನಿಸ್ತಾ ಇದ್ದಾರೆ, ಕೆಲವರು ಪರಿವರ್ತನೆ ಆಗಿದೆ. ನೋಡಿ, ಆ ಸತ್ಯನಾರಾಯಣ ಪೂಜೆಯಲ್ಲಿ ಬರತಕ್ಕಂಥ ಕಥೆಗಳೆಲ್ಲವೂ ಸುಳ್ಳು. ಹೇಗೆ ಚೇಂಜಸ್ ಆಗಿದೆ ಅಂತ ಆ ದೊಡ್ಡವರು ಹೇಳಿದ್ದಾರೆ ಅಲ್ವಾ, ಬನಂಜೆ ಗೋವಿಂದಾಚಾರ್ಯರು ಹೇಳಿದ್ದಾರೆ. ಆ ವಿಡಿಯೋ ನಾನು ನಾನೇ ಹೀಗೆ ಮಾತಾಡಿದರೆ ಖಂಡಿತ ನನಗೆ ಬೈತಾ ಇದ್ರು. ಸತ್ಯ ಹೇಳಿದ್ರೆ ನಾನು ಹಿಂದೂ ವಿರೋಧಿ ಅಂತ ಹೇಳ್ತಾರೆ, ಹಿಂದೂ ವಿರೋಧಿ ಅಂತ ಕರೀತಾರೆ. ನಾನು ಹಿಂದೂ ವಿರೋಧಿ ಅಲ್ಲ, ಮೌಢ್ಯದ ವಿರೋಧಿ, ಮಾಟ ಮಂತ್ರಗಳ ವಿರೋಧಿ, ಪೂಜೆ ಪುನಸ್ಕಾರಗಳನ್ನು ವ್ಯಾಪಾರಕ್ಕೋಸ್ಕರ ಮಾಡ್ತಾರಲ್ಲ ಅದರ ವಿರೋಧಿ. ಜ್ಞಾನವನ್ನು ತಿಳಿಸಬೇಕು, ಸ್ವಲ್ಪ ತಿಳುವಳಿಕೆ ಬರಲಿ. ಈ ಎಲ್ಲ ಉಚ್ಚಾಟಗಳಿಂದ ಮನಸ್ಸು ವಿಮುಖವಾಗಿ ಧ್ಯಾನ ಮಾಡಲಿ, ಮನಸ್ಸನ್ನು ಖಾಲಿ ಮಾಡಲಿ, ನೆಮ್ಮದಿಯಾಗಿ ಎಲ್ಲರ ಜೊತೆ ಬದುಕಲಿ, ವಿಶ್ವ ಮಾನವ ತತ್ವವನ್ನು ತಿಳ್ಕೊಳ್ಳಿ ಅಂತ ನಾನು ಹೇಳೋದೇ ಹೊರತು ನನ್ನ ಕೆಲವಾರು ವಿಡಿಯೋಗಳನ್ನು ನೋಡಿ ತುಂಬ ಬೈತಾರೆ. ಕೆಲವು ಸುಮ್ಮನೆ ಡಿಲೀಟ್ ಮಾಡ್ತಾ ಇರ್ತೀನಿ, ಕೆಲವರು ಬ್ಲ್ಯಾಕ್ ಮಾಡ್ತಾ ಇರ್ತೀನಿ. ಅವ್ರಿಗೆ ನನ್ನ ವಿಡಿಯೋನೇ ಹೋಗೋದಿಲ್ಲ. ಯಾಕೆಂದರೆ ಅವರು ನೋಡತಕ್ಕಂಥ ಯೋಗ್ಯತೆಯನ್ನು ಉಳಿಸ್ಕೊಂಡಿಲ್ಲ. ಇಲ್ಲಿ ಒಂದು ಸತ್ಯವನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಒಬ್ಬರಿಗೆ ನೋಯಿಸಿ ನಾನು ವ್ಯೂಸ್ ತಗೊಂಡು ಹಣ ಮಾಡತಕ್ಕಂಥ ಅವಶ್ಯಕತೆ ನನಗಿಲ್ಲ. ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ ಈ ದಿನ. ಸೊ ನೆನಪಿಟ್ಕೊಳ್ಳಿ. ಮತ್ತು ಈಗ ನೆಕ್ಸ್ಟ್ ಬರ್ತದೆ ವರಮಹಾಲಕ್ಷ್ಮಿ ಪೂಜೆ, ಅದು ನಮ್ಗೆ ಗೊತ್ತಿರಲಿಲ್ಲ. ಈ ಮಧ್ಯೆ ಅದು ಜಾಸ್ತಿ ಟ್ರೆಂಡ್ ಆಗ್ಬಿಟ್ಟಿದೆ. ಹೆಣ್ಮಕ್ಳು ಜಾಸ್ತಿ ಪ್ರೆಷರ್ ಆಗ್ತಾರೆ. ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ರೆ ಖಂಡಿತ ಒಂದು ಸೀರೆ ತರಬೇಕು, ಒಂದೊಳ್ಳೆ ರೇಷ್ಮೆ ಸೀರೆ ಸಿಗುತ್ತೆ. ಕೆಲವು ಸಲ ಸ್ವಲ್ಪ ಒಡವೆ ಹಾಕಿದ್ರೆ ಮುಂದಕ್ಕೆ ಜೋರಾಗಿ ಒಡವೆ ಬರುತ್ತೆ, ಹಣ ಬರುತ್ತೆ ಕಲ್ಪನೆಯಲ್ಲೂ ಕೂಡ ಕೆಲವರು ಆ ರೀತಿ ಮಾಡೋಕ್ಕೆ ಹೋಗ್ತಾರೆ. ಕೆಲವರು ತೋರಿಕೆಗೋಸ್ಕರ ಮಾಡ್ತಾರೆ, ಕೆಲವರು ಸಂಘಜೀವಿಯಾಗಿ ಕೆಲವರ ಜೊತೆ ಖುಷಿಯಾಗಿ ಇರಬೇಕಂತಲೂ ಮಾಡ್ತಾರೆ. ಸೊ ನಿಮ್ಮಿಷ್ಟ ಇದ್ರೆ ಏನಾದರೂ ಮಾಡ್ಕೊಳ್ಳಿ, ಮಾಡದೆ ಹೋದರೆ ಕೆಟ್ಟದಾಗುತ್ತೆ. ಅದು ಮೌಢ್ಯ, ಅದು ಸುಳ್ಳು. ಅರ್ಥ ಆಗ್ತಿದ್ಯಾ? ಏನನ್ನೂ ಮಾಡದೆ ಮನಸ್ಸನ್ನು ಖಾಲಿ ಮಾಡಿ ನಿರಾಳವಾಗಿ ಧ್ಯಾನ ಮಾಡಿ ಪ್ರೀತಿಯಿಂದ ಮನೆಯಲ್ಲಿದ್ದರೆ ಅದೇ ನಿಜವಾದ ವ್ರತ. ಓಕೆ, ಥ್ಯಾಂಕ್ ಯು. ಅಂತರ್ಮುಖಿ
ಸದಾ ಸುಖಿ. ನಮಸ್ಕಾರ.